ಬಸವರಾಜ್ ಅಂತ ಹೇಳಿ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಬಸವರಾಜ್ ಅವರೇ, ಈ ಹಳೆಯ ಮೈಸೂರು ಭಾಗ ಕರಾವಳಿ ತರ ಆಗ್ತಿದ್ಯಾ ಅಂತ ಹೇಳಿ, ಹಿಂದೆಲ್ಲ ಈ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಗಲಭೆ ಘರ್ಷಣೆ ಆಗ್ತಲೇ ಇರಲಿಲ್ಲ. ನಾಗಮಂಗಲ ಅದಾದ ನಂತರದಲ್ಲಿ ಮದ್ದೂರು ಎಲ್ಲೋ ಇದು ಕೂಡ ಹಿಂದುತ್ವದ ಲ್ಯಾಬೊರೇಟರಿ ಆಗ್ತಿದ್ಯಾ ಅನ್ನೋ ಅನುಮಾನ, ಏನ್ ಹೇಳ್ತೀರಿ? ಖಂಡಿತ ಮೇಡಮ್, ಅದೇ ತರ ಇದೆ. ನೀವೇನ್ ಹೇಳ್ತಾರೆ ಅದು 100 ಸತ್ಯ ಆಗಿದೆ ಮೇಡಮ್. ಅವ್ರು ಹೇಳ್ತಾರೆ ಮಸೀದಿ ಮುಂದೆಗಡೆ ಹೋಗ್ಬಾರ್ದು ಅಂದ್ರೆ, ಅವ್ರ ಮಸೀದಿ ಮುಂದೆಗಡೆ ಹೋಗ್ದೇನೆ ರೋಡಲ್ಲಿ ಇನ್ನೆಲ್ಲ ಹೋಗ್ಬೇಕಂತೆ ಮೇಡಮ್. ಅವ್ರಿಗೆ ಎಲ್ಲಿ ಹೋಗ್ಬೇಕಂತೆ? ಅವ್ರಿಗೆ ಮಸೀದಿ ಒಳಗಡೆ ಹೋಗಿ ಕುಣಿತಾ ಇದ್ರೆ ಮೇಡಮ್ ಅವರು. ನೀವ್ ಹೆಂಗ್ ಕೇಳಿದ್ರೆ ಮಸೀದಿ ಮುಂದೆನೆ ಯಾಕೆ ಹೋಗ್ಬೇಕು ಅಂತ ಕೂಡ ಕೇಳ್ತಾರೆ ಮೇಡಮ್. ರೋಡ್ ಇದೆಯಲ್ವಾ ಮೇಡಮ್, ಅದು ರೋಡ್ ಅಲ್ವಾ, ಪಬ್ಲಿಕ್ ರೋಡ್ ಅಲ್ವಾ ಮೇಡಮ್ ಅದು? ಪಬ್ಲಿಕ್ ರೋಡ್ ಅಲ್ಲಿ ಹೋಗ್ಬೇಕು ಅಂದ್ರೆ ಇನ್ನೆಲ್ಲ ಹೋಗ್ತಾರೆ ಅವರು? ಅದಕ್ಕೆ ನಮ್ಮವ್ರಿಗೆ ಹೇಳ್ತಾರೆ, ಇವ್ರು ಹೇಳ್ತಾರೆ, ಯಾರೋ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಮೊನ್ನೆ ಕುತ್ಕೊಂಡು ಇಫ್ತಾರ್ ಕೂಟದಲ್ಲಿ, ಅವ್ರು ಶಾಂತಿ ಪ್ರಿಯರಂತೆ. ಅವರು ಯಾವ್ದು ಕಲಿಬೇಕು ಅಂದ್ರೆ ಮುಸ್ಲಿಮ್ಸ್ ಹತ್ರ ಕಲಿಬೇಕು ಹಿಂದೂಗಳು. ಯಾವ ಶಾಂತಿ ಪ್ರಿಯರ್ ಗೊತ್ತಾಗಲ್ವ ಮೇಡಮ್? ಸಿದ್ದರಾಮಯ್ಯನಿಗೆ ಒಂಚೂರು ಗೊತ್ತಾಗಲ್ವ ಮೇಡಮ್? ಕುತ್ಕೊಂಡು ಭಾಷಣ ಮಾಡ್ತಾರಲ್ಲ ಅಲ್ಲಿ. ಬಟ್ ಕಲ್ಲು ಹಿಂದೂ ಸಂಘಟನೆಯವರು ಎಸ್ರು, ಹಿಂದೂಗಳು ಕೂಡ ಎಸ್ರು ಅಂತ ಹೇಳಿ ಗೃಹ ಸಚಿವರು ಹೇಳ್ತಿದ್ದಾರೆ. ಅವ್ರಿಗೆ ಅನುಮಾನ ಇದೆಯಾ? ಗೃಹ ಸಚಿವರಿಗೆ ತಲೆ ಕೆಟ್ಟಿರ್ಬೋದು ಮೇಡಮ್. ಅವ್ರಿಗೆ ಹೇಳ್ತೀನಿ ಕೇಳಿ, ಈಗ ನೀವು ಹೊಡಿತಾ ಇದ್ರೆ ಹೊಡೆಸ್ಕೊಂಡು ಸುಮ್ನಿರ್ತೀರಾ ಮೇಡಮ್? ನೀವು ಹೋಗ್ಲಿ ಪೊಲೀಸ್ ಹತ್ರಕ್ಕೆ ಹೋಗ್ಬೇಕು ಅಂತಾರೆ ಸರ್, ನೀವ್ ಹಿಂಗ್ ಕೇಳಿದ್ರೆ. ಮೇಡಮ್ ಅಲ್ಲ, ಸತ್ಮೇಲೆ ಪೊಲೀಸ್ ಹತ್ರ ಬರ್ತಾರೆ. ಸತ್ಮೇಲೆ ಹೋಗೋದ ಪೊಲೀಸ್ ಅವ್ರ ಹತ್ರ? ಹೇಳಿ ಮೇಡಮ್, ನೀವೇನೆ ಸತ್ಮೇಲೆ ಪೊಲೀಸ್ ಅವ್ರ ಹತ್ರ ಹೋಗಕ್ಕಾಗುತ್ತಾ ಮೇಡಮ್? ಅವಾಗ ತಕ್ಷಣ ರಿಯಾಕ್ಷನ್ ಮಾಡ್ಲೇಬೇಕಲ್ವಾ? ಮಾಡ್ಬೇಕಾ ಮಾಡ್ಬಾರ್ದು ಹೇಳಿ, ನೀವ್ ಹೇಳಿ. ಪೊಲೀಸ್ ಭದ್ರತೆ ಇನ್ನೊಂದಷ್ಟು ಹೆಚ್ಚು ಮಾಡಿದಿದ್ರೆ ಹಿಂಗ ಆಗ್ತಿರ್ಲಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ ಮೇಡಮ್, ಖಂಡಿತ ಮೇಡಮ್. ಅವರು ಪ್ರೀ ಪ್ಲಾನ್ ಮಾಡಿದ್ದಾರೆ. ಪ್ರೀ ಪ್ಲಾನ್ ಮಾಡ್ಕೊಂಡೆ ಅವರು ಹೊಡಿಬೇಕು ಅಂತ. ಅಲ್ಲೇ ಮೇಡಮ್, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮಿದು, ನಮ್ ಭೂಮಿ ಎಲ್ಲಾನು ನಮ್ದೇ ಎಲ್ಲ ಕೊಟ್ಟಿದೀವಿ ಅವ್ರಿಗೆ. ಆದ್ರೂ ಅವ್ರಿಗೆ ಯಾಕೆ ಮೇಡಮ್ ಅಷ್ಟೊಂದು ಹೊಟ್ಟೆ ಉರಿ ನಮ್ ಕಂಡ್ರೆ? ಕರೆಕ್ಟ್ ಸರ್. ರೈಟ್ ಸರ್. ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ನಂಜನಗೂಡಿನಿಂದ ಪ್ರಕಾಶ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಾಗಮಂಗಲ ನಂತರದಲ್ಲಿ ಮದ್ದೂರು ಗಣಪತಿ ಮೆರವಣಿಗೆ ಹೋಗೋ ಸಂದರ್ಭದಲ್ಲಿ 108 ರೆಸ್ಟ್ರಿಕ್ಷನ್ಗಳು, ಅದಾದ್ಮೇಲೂ ಕೂಡ ಇಂಥ ಸಂಘರ್ಷ, ಏನ್ ಹೇಳ್ತೀರಿ? ಮೇಡಮ್, ಎಲ್ಲೆಲ್ಲಿ ಕಾಂಗ್ರೆಸ್ ಇರುತ್ತೆ ಅಲ್ಲೆಲ್ಲ ಈ ಸಮಸ್ಯೆಗಳಿದ್ದೇ ಇರುತ್ತೆ ಮೇಡಮ್. ಅಂದ್ರೆ ಒಂದ್ ಚಿಕ್ಕ ಅನುಮಾನ, ಕಾಂಗ್ರೆಸ್ನವ್ರು ಹೋಗಿ ಮಸೀದಿ ಒಳಗ್ ಕಲ್ಲಿಟ್ಟು ಬರ್ತಾರ ಸರ್ ಹೊಡೀರಿ ಅಂತ? ಸರ್, ಇದು ಕಲ್ಲೊಡಿಯೋ ಪ್ರಶ್ನೆಗೆ ಇಲ್ಲ ಮೇಡಮ್. ಹೇಳ್ತಾ ಇರೋದು ನಾನು, ಇವರು ಓಲೈಕೆ ಮಾಡ್ತಾರೆ. ಉದಾಹರಣೆ, ಒಬ್ಬ 45 ವರ್ಷ 46 ವರ್ಷ ಒಬ್ಬ ರಾಹುಲ್ ಗಾಂಧಿ ಜೊತೆ ಕೈ ಹಿಡ್ಕೊಂಡು 75 ವರ್ಷ ಅನುಭವ ಇರೋಂತ ಮುಖ್ಯಮಂತ್ರಿ ಓಡ್ತಾರೆ ಅಂತಂದ್ರೆ ಈ ದೇಶದ ಸಮಸ್ಯೆ ಏನಾಗಿದೆ ಅಂತ. ಈ ದೇಶದಲ್ಲಿ ಕಾಂಗ್ರೆಸ್ ಅನ್ನೋದಿಲ್ಲ ಅಂತಂದ್ರೆ ಈ ಘರ್ಷಣೆಗಳೇ ಇರಕ್ಕಿಲ್ಲ ಮೇಡಮ್. ಈ ದೇಶದಲ್ಲಿ ನಾವು ಹಿಂದೂ ರಾಷ್ಟ್ರದಲ್ಲಿದ್ದೀವಿ ಮೇಡಮ್. ನಾವು ಹಿಂದೂ ರಾಷ್ಟ್ರದಲ್ಲಿದ್ದೀವಿ. ಒಂದೇ ದೇಶ ನಮ್ಗಿರೋದು, ಹಿಂದೂ ರಾಷ್ಟ್ರ ನಮ್ಗೆ ಒಂದೇ ಇರೋದು. ಇವ್ರಿಗೆ ಬೇಕಾದಷ್ಟು ದೇಶಗಳಿದಾವೆ. ಇವನ್ಗೆ ಏನಿಲ್ಲ ಮೇಡಮ್, ನಮ್ಮ ಮುಖ್ಯಮಂತ್ರಿಗೆ ಒಂದು ಬಿರಿಯಾನಿ ಒಂದು ಟೋಪಿ ಹಾಕ್ಬಿಟ್ರೆ ಮುಂಜಿ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ ಮೇಡಮ್. ನಿಮ್ ಭಾಷೆ, ನಿಮ್ ಮಾತಿನ ಬಗ್ಗೆ ಸ್ವಲ್ಪ ನಿಮ್ಗೆ ಗಮನ ಇರ್ಲಿ ಅಂತ ಹೇಳಿ ಆಕ್ರೋಶ. ಬಿಜೆಪಿ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲೂ ಕೂಡ ಗಣಪತಿ ಗಲಾಟೆಗಳಾಗ್ತಾ ಇತ್ತು. ಇಲ್ಲ, ಇಷ್ಟೊಂದಿಲ್ಲ ಮೇಡಮ್. ನಂಗೆ 62 ವರ್ಷ ಮೇಡಮ್. 62 ವರ್ಷ ನನಗೆ. ನಾನಿದು ಒಂದೇ ಘರ್ಷಣೆ ನೋಡಿಲ್ಲ ನಾನು. ನನ್ನ 62ನೇ ವರ್ಷದಲ್ಲಿ ಎಷ್ಟು ಅನುಭವಗಳಿರುತ್ತೆ ನನಗೆ. ನಿಜ. ಇದು ಒಂದೇ ಗಲಾಟೆ ಮಾಡಿ ಬೇಡ ಮೇಡಮ್. ಬೆಂಗಳೂರಲ್ಲಿ ಚಾಮರಾಜಪೇಟೆ, ಈದ್ಗಾ ಮೈದಾನ, ಹುಬ್ಳಿ. ದೇಶ ಯಾರ್ದು ಮೇಡಮ್? ದೇಶ ಯಾರ್ದು ಮೇಡಮ್? ಹಿಂದೂಗಳದು. ಹಿಂದೂ ದೇಶದಲ್ಲಿ ಈ ತರ ಮಾಡಿಸ್ತಾರೆ ಅಂತಂದ್ರೆ ಕಾಂಗ್ರೆಸ್ ಇರೋ ಜಾಗದಲ್ಲಿ ಸಮಸ್ಯೆಗಳಿದ್ದೇ ಇದಾವೆ. ಅದೇ ಯಾಕೆ ಯುಪಿಲಿಲ್ಲ? ಯುಪಿಲಿ ಕಂಟ್ರೋಲ್ ಇದೆ. ಯಾಕೆಂತಂದ್ರೆ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕರೆಕ್ಟ್ ಆಗಿದೆ ಮೇಡಮ್. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕರೆಕ್ಟ್ ಆಗಿಲ್ವಲ್ಲ. ಸರಿ. ರೈಟ್ ಸರ್, ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ಬಸವರಾಜ್ ಅಂತ ಹೇಳಿ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಬಸವರಾಜ್ ಅವರೇ, ಈ ಹಳೆಯ ಮೈಸೂರು ಭಾಗ ಕರಾವಳಿ ತರ ಆಗ್ತಿದ್ಯಾ ಅಂತ ಹೇಳಿ, ಹಿಂದೆಲ್ಲ ಈ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಗಲಭೆ ಘರ್ಷಣೆ ಆಗ್ತಲೇ ಇರಲಿಲ್ಲ. ನಾಗಮಂಗಲ ಅದಾದ ನಂತರದಲ್ಲಿ ಮದ್ದೂರು ಎಲ್ಲೋ ಇದು ಕೂಡ ಹಿಂದುತ್ವದ ಲ್ಯಾಬೊರೇಟರಿ ಆಗ್ತಿದ್ಯಾ ಅನ್ನೋ ಅನುಮಾನ, ಏನ್ ಹೇಳ್ತೀರಿ? ಖಂಡಿತ ಮೇಡಮ್, ಅದೇ ತರ ಇದೆ. ನೀವೇನ್ ಹೇಳ್ತಾರೆ ಅದು 100 ಸತ್ಯ ಆಗಿದೆ ಮೇಡಮ್. ಅವ್ರು ಹೇಳ್ತಾರೆ ಮಸೀದಿ ಮುಂದೆಗಡೆ ಹೋಗ್ಬಾರ್ದು ಅಂದ್ರೆ, ಅವ್ರ ಮಸೀದಿ ಮುಂದೆಗಡೆ ಹೋಗ್ದೇನೆ ರೋಡಲ್ಲಿ ಇನ್ನೆಲ್ಲ ಹೋಗ್ಬೇಕಂತೆ ಮೇಡಮ್ ಅವ್ರಿಗೆ.
ಎಲ್ಲಿ ಹೋಗ್ಬೇಕಂತೆ ಅವ್ರಿಗೆ? ಮಸೀದಿ ಒಳಗಡೆ ಹೋಗಿ ಕುಣಿತಾ ಇದ್ರೆ ಮೇಡಮ್ ಅವರು. ನೀವ್ ಹೆಂಗ್ ಕೇಳಿದ್ರೆ ಮಸೀದಿ ಮುಂದೆನೆ ಯಾಕೆ ಹೋಗ್ಬೇಕು ಅಂತ ಕೂಡ ಕೇಳ್ತಾರೆ ಸರ್. ಮೇಡಮ್ ರೋಡ್ ಇದೆಯಲ್ವಾ ಮೇಡಮ್ ಅದು? ರೋಡ್ ಅಲ್ವಾ? ಪಬ್ಲಿಕ್ ರೋಡ್ ಅಲ್ವಾ ಮೇಡಮ್ ಅದು? ಪಬ್ಲಿಕ್ ರೋಡ್ ಅಲ್ಲಿ ಹೋಗ್ಬೇಕು ಅಂದ್ರೆ ಇನ್ನೆಲ್ಲಿ ಹೋಗ್ತಾರೆ ಅವರು? ಅದಕ್ಕೆ ನಮ್ಮವ್ರಿಗೆ ಹೇಳ್ತಾರೆ, ಇವ್ರು ಹೇಳ್ತಾರೆ, ಯಾರೋ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಮೊನ್ನೆ ಕುತ್ಕೊಂಡು ಇಫ್ತಾರ್ ಕೂಟದಲ್ಲಿ, ಅವ್ರು ಶಾಂತಿ ಪ್ರಿಯರಂತೆ. ಅವರು ಯಾವ್ದು ಕಲಿಬೇಕು ಅಂದ್ರೆ ಮುಸ್ಲಿಮ್ಸ್ ಹತ್ರ ಕಲಿಬೇಕು ಹಿಂದೂಗಳು. ಯಾವ ಶಾಂತಿ ಪ್ರಿಯರ್ ಗೊತ್ತಾಗಲ್ವ ಮೇಡಮ್? ಸಿದ್ದರಾಮಯ್ಯನಿಗೆ ಒಂಚೂರು ಗೊತ್ತಾಗಲ್ವ ಮೇಡಮ್? ಕುತ್ಕೊಂಡು ಭಾಷಣ ಮಾಡ್ತಾರಲ್ಲ ಅಲ್ಲಿ. ಬಟ್ ಕಲ್ಲು ಹಿಂದೂ ಸಂಘಟನೆಯವರು ಹೆಸರು, ಹಿಂದೂಗಳು ಕೂಡ ಹೆಸರು ಅಂತ ಹೇಳಿ ಗೃಹ ಸಚಿವರು ಹೇಳ್ತಿದ್ದಾರೆ. ಅವ್ರಿಗೆ ಅನುಮಾನ ಇದೆಯಾ? ಗೃಹ ಸಚಿವರಿಗೆ ತಲೆ ಕೆಟ್ಟಿರ್ಬೋದು ಮೇಡಮ್. ಅವ್ರಿಗೆ ಹೇಳ್ತೀನಿ ಕೇಳಿ, ಈಗ ನೀವು ಹೊಡಿತಾ ಇದ್ರೆ ಹೊಡೆಸ್ಕೊಂಡು ಸುಮ್ನಿರ್ತೀರಾ ಮೇಡಮ್? ನೀವು ಹೋಗ್ಲಿ ಪೊಲೀಸ್ ಹತ್ರಕ್ಕೆ ಹೋಗ್ಬೇಕು ಅಂತಾರೆ ಸರ್. ನೀವ್ ಹಿಂಗ್ ಕೇಳಿದ್ರೆ ಮೇಡಮ್ ಅಲ್ಲ, ಸತ್ಮೇಲೆ ಪೊಲೀಸ್ ಹತ್ರ ಬರ್ತಾರೆ. ಸತ್ಮೇಲೆ ಹೋಗೋದ ಪೊಲೀಸವ್ರ ಹತ್ರ? ಹೇಳಿ ಮೇಡಮ್ ನೀವೇನೆ, ಸತ್ಮೇಲೆ ಪೊಲೀಸವ್ರ ಹತ್ರ ಹೋಗಕ್ಕಾಗುತ್ತಾ ಮೇಡಮ್? ಅವಾಗ ತಕ್ಷಣ ರಿಯಾಕ್ಷನ್ ಮಾಡ್ಲೇಬೇಕಲ್ವಾ? ಮಾಡ್ಬೇಕಾ ಮಾಡ್ಬಾರ್ದು ಹೇಳಿ, ನೀವ್ ಹೇಳಿ. ಪೊಲೀಸ್ ಭದ್ರತೆ ಇನ್ನೊಂದಷ್ಟು ಹೆಚ್ಚು ಮಾಡಿದಿದ್ರೆ ಹಿಂಗ ಆಗ್ತಿರ್ಲಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ ಮೇಡಮ್, ಖಂಡಿತ ಮೇಡಮ್. ಅವರು ಪ್ರೀ ಪ್ಲಾನ್ ಮಾಡಿದ್ದಾರೆ. ಪ್ರೀ ಪ್ಲಾನ್ ಮಾಡ್ಕೊಂಡೆ ಅವರು ಹೊಡಿಬೇಕು ಅಂತ. ಅಲ್ಲೇ ಮೇಡಮ್, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮಿದು, ನಮ್ ಭೂಮಿ ಎಲ್ಲಾನು ನಮ್ದೇ ಎಲ್ಲ ಕೊಟ್ಟಿದೀವಿ ಅವ್ರಿಗೆ. ಆದ್ರೂ ಅವ್ರಿಗೆ ಯಾಕೆ ಮೇಡಮ್ ಅಷ್ಟೊಂದು ಹೊಟ್ಟೆ ಉರಿ ನಮ್ ಕಂಡ್ರೆ? ಕರೆಕ್ಟ್ ಸರ್. ರೈಟ್ ಸರ್, ರೈಟ್ ಸರ್. ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ನಂಜನಗೂಡಿನಿಂದ ಪ್ರಕಾಶ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಾಗಮಂಗಲ ನಂತರದಲ್ಲಿ ಮದ್ದೂರು ಗಣಪತಿ ಮೆರವಣಿಗೆ ಹೋಗೋ ಸಂದರ್ಭದಲ್ಲಿ 108 ರೆಸ್ಟ್ರಿಕ್ಷನ್ಗಳು, ಅದಾದ್ಮೇಲೂ ಕೂಡ ಇಂಥ ಸಂಘರ್ಷ. ಏನ್ ಹೇಳ್ತೀರಿ ಮೇಡಮ್? ಎಲ್ಲೆಲ್ಲಿ ಕಾಂಗ್ರೆಸ್ ಇರುತ್ತೆ ಅಲ್ಲೆಲ್ಲ ಈ ಸಮಸ್ಯೆಗಳಿದ್ದೇ ಇರುತ್ತೆ ಮೇಡಮ್. ಯಾಕಂದ್ರೆ ಒಂದ್ ಚಿಕ್ಕ ಅನುಮಾನ, ಕಾಂಗ್ರೆಸ್ನವ್ರು ಹೋಗಿ ಮಸೀದಿ ಒಳಗ್ ಕಲ್ಲಿಟ್ಟು ಬರ್ತಾರ ಸರ್ ಹೊಡೀರಿ ಅಂತ? ಸರ್, ಇದು ಕಲ್ಲೊಡಿಯೋ ಪ್ರಶ್ನೆಗೆ ಇಲ್ಲ ಮೇಡಮ್. ಹೇಳ್ತಾ ಇರೋದು ನಾನು, ಇವರು ಓಲೈಕೆ ಮಾಡ್ತಾರೆ. ಉದಾಹರಣೆ, ಒಬ್ಬ 45 ವರ್ಷ 46 ವರ್ಷ ಒಬ್ಬ ರಾಹುಲ್ ಗಾಂಧಿ ಜೊತೆ ಕೈ ಹಿಡ್ಕೊಂಡು 75 ವರ್ಷ ಅನುಭವ ಇರೋಂತ ಮುಖ್ಯಮಂತ್ರಿ ಓಡ್ತಾರೆ ಅಂತಂದ್ರೆ ಈ ದೇಶದ ಸಮಸ್ಯೆ ಏನಾಗಿದೆ ಅಂತ. ಈ ದೇಶದಲ್ಲಿ ಕಾಂಗ್ರೆಸ್ ಅನ್ನೋದಿಲ್ಲ ಅಂತಂದ್ರೆ ಈ ಘರ್ಷಣೆಗಳೇ ಇರಕ್ಕಿಲ್ಲ ಮೇಡಮ್. ಈ ದೇಶದಲ್ಲಿ ನಾವು ಹಿಂದೂ ರಾಷ್ಟ್ರದಲ್ಲಿದ್ದೀವಿ ಮೇಡಮ್. ನಾವು ಹಿಂದೂ ರಾಷ್ಟ್ರದಲ್ಲಿದ್ದೀವಿ. ಒಂದೇ ದೇಶ ನಮ್ಗಿರೋದು, ಹಿಂದೂ ರಾಷ್ಟ್ರ ನಮ್ಗೆ ಒಂದೇ ಇರೋದು. ಇವ್ರಿಗೆ ಬೇಕಾದಷ್ಟು ದೇಶಗಳಿದಾವೆ. ಇವನ್ಗೆ ಏನಿಲ್ಲ ಮೇಡಮ್, ನಮ್ಮ ಮುಖ್ಯಮಂತ್ರಿಗೆ ಒಂದು ಬಿರಿಯಾನಿ ಒಂದು ಟೋಪಿ ಹಾಕ್ಬಿಟ್ರೆ ಮುಂಜಿ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ ಮೇಡಮ್. ನಿಮ್ ಭಾಷೆ, ನಿಮ್ ಮಾತಿನ ಬಗ್ಗೆ ಸ್ವಲ್ಪ ನಿಮ್ಗೆ ಗಮನ ಇರ್ಲಿ ಅಂತ ಹೇಳಿ ಆಕ್ರೋಶ. ಬಟ್ ಬಿಜೆಪಿ ಅಲ್ಲಲ್ಲ, ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲೂ ಕೂಡ ಗಣಪತಿ ಗಲಾಟೆಗಳಾಗ್ತಾ ಇತ್ತು. ಇಲ್ಲ, ಇಷ್ಟೊಂದಿಲ್ಲ ಮೇಡಮ್. ನಂಗೆ 62 ವರ್ಷ ಮೇಡಮ್. 62 ವರ್ಷ ನನಗೆ. ನಾನಿದು ಒಂದೇ ಘರ್ಷಣೆ ನೋಡಿಲ್ಲ ನಾನು. ನನ್ನ 62ನೇ ವರ್ಷದಲ್ಲಿ ಎಷ್ಟು ಅನುಭವಗಳಿರುತ್ತೆ ನನಗೆ. ನಿಜ ನಿಜ. ಇದು ಒಂದೇ ಗಲಾಟೆ ಬೇಡಿ ಮೇಡಮ್. ಬೆಂಗಳೂರಲ್ಲಿ ಚಾಮರಾಜಪೇಟೆ, ಈದ್ಗಾ ಮೈದಾನ, ಹುಬ್ಳಿ. ದೇಶ ಯಾರ್ದು ಮೇಡಮ್? ದೇಶ ಯಾರ್ದು ಮೇಡಮ್? ಹಿಂದೂಗಳದು. ಹಿಂದೂ ದೇಶದಲ್ಲಿ ಈ ತರ ಮಾಡಿಸ್ತಾರೆ ಅಂತಂದ್ರೆ ಕಾಂಗ್ರೆಸ್ ಇರೋ ಜಾಗದಲ್ಲಿ ಸಮಸ್ಯೆಗಳಿದ್ದೇ ಇದಾವೆ. ಅದೇ ಯಾಕೆ ಯುಪಿಲಿಲ್ಲ? ಯುಪಿಲಿ ಕಂಟ್ರೋಲ್ ಇದೆ. ಯಾಕೆಂತಂದ್ರೆ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕರೆಕ್ಟ್ ಆಗಿದೆ ಮೇಡಮ್. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ನೇ ಕರೆಕ್ಟ್ ಆಗಿಲ್ವಲ್ಲ. ಸರಿ ಸರಿ, ರೈಟ್ ಸರ್. ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ.